ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಶ್ ಅಪ್ ಎಲ್ಲ ಆಯಿತು. ಹಾಸ್ಪಿಟಲ್ ಹೋಗಿ ಬಂದೆ. ನನ್ನ ದೊಡ್ಡ ಮಗಂಗೆ ಸ್ವಲ್ಪ ಜ್ವರ ಇತ್ತು, ಮತ್ತು ತೋರಿಸ್ಕೊಂಡು ಬಂದಿದ್ದೀನಿ. ಏನಿಲ್ಲ, ಅದು ಏನೋ ಇನ್ಸ್ಪೆಕ್ಷನ್ ಆಗಿದೆ ಅಂತ ಹೇಳಿದರು. ತೋರಿಸ್ಕೊಂಡು ಬಂದಿದ್ದೀನಿ. ಇವಾಗ ರೆಸ್ಟ್ ಮಾಡ್ತಾಯಿದ್ದೀನಿ. ಶಾಂತ ಆಂಟಿಯವ್ರ ಮನೇಲಿ ಇವತ್ತು ಕತೆ ಇದಿದೆ, ಸೊ ಹೊರಡ್ತಾಯಿದ್ದೀನಿ. ಟೈಮ್ ಬಂದು 12:30 ಆಯಿತು. ಆಗಲೇ ಬೇಗ ಹೊರಡಬೇಕಿತ್ತು. ಹಾಸ್ಪಿಟಲು ಅದು ಇದು ಕೆಲಸನೇ ಆಯಿತು. ಇವಾಗ ಹೊರಡ್ತಾಯಿದ್ದೀನಿ. ಓಕೆ, ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವತ್ತಿನ ದಿನ ಏನೆಲ್ಲ ಆಯಿತು ಏನು ಎತ್ತ ಅನ್ನೋದನ್ನ ವ್ಲಾಗಲ್ಲಿರುತ್ತೆ, ಹೋಗಿ ನೋಡ್ಕೊಂಡು ಬನ್ನಿ. ದೇವಾಗಿ ಏನೊಂದು ಎಡರನ್ನು ಕೊಡುವಂತ ದೇವಗಿ ದೇವದೇವಗಿ ಮಂಗಳಂ ಮಂಗಳಂ ಶನಿ ದೇವಗೆ ಮಂಗಳಂ ಬೆಳಗೋಡಿ ಮಂಗಳಂ ಮಂಗಳಂ ಶನಿ ದೇವಗೆ ಮಂಗಳಂ ಬೆಳಗೋಡಿ ಶನಿ ಮಹಾರಾಜ ಆನಂದಗೊಳಿಸುತ್ತ ಸಾನಂದ ದೀಂತಾನು ಆನಂದಗೊಳಿಸುತ್ತ ಸಾನಂದ ದೀಂತಾನು ಏನು ಬೇಡಲು ಪಡುವ ದೇವದೇವಗೆ ಮಂಗಳಂ ಮಂಗಳಂ ಶನಿರಾಜಗೆ ಮಂಗಳಂ ಗಳವೇ ಶನಿ ಮಹಾರಾಜ ಘನ ಮಹಿಮಾ ಶನಿ ದೇವ ಗುಣಗಾನ ವೈಭವ ಘನ ಮಹಿಮಾ ಶನಿ ದೇವ ಗುಣಗಾನ ವೈಭವ ಮಂಗಳಂ ಮಂಗಳಂ ಶನಿರಾಜಗೆ ಮಂಗಳಂ ಗಳಗೋವೆ ಶನಿ ಮಹಾರಾಜ ಓಂ ಘನ ಮಹಿಮಾ ಶನಿ ದೇವ ಗುಣಗಾನ ವೈಭವ ಘನ ಸುಖ ವೈಭವ ದೇವ ದೇವಗೆ ಮಂಗಳಂ ಮಂಗಳಂ ಶನಿರಾಜಗೆ ಮಂಗಳಂ ಕೊಡು ಮಂಗಳ ಮಂಗಳಂ ದೇವ ಶನಿ ಮಹಾದೇವ. ಶಾಂತ ಆಂಟಿಯವ್ರ ಮನೇಲಿ ಶನಿ ಮಹಾತ್ಮ ದೇವ್ರದ್ದು ಕತೆ ಇತ್ತು. ಸೊ ಕತೆ ಮುಗಿಸ್ಕೊಂಡು ಹಾಗೆ ಎಲ್ಲ ಮಾತಾಡ್ಕೊಂಡು ನಿಂತ್ಕೊಂಡ್ವಿ. ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ನಾನು ಮಾರ್ನಿಂಗು ಇವತ್ತು ನೈಸರ್ಗಿಕ ನಾಟಿ ಬೆಲ್ಲ ಏನು ಬರುತ್ತೆ, ನ್ಯಾಚುರಲ್ ಬೆಲ್ಲದ ಪೌಡರ್ನ ತೊಗೊಂಡು ಬಂದಿದ್ದೆ. ನಾನು ಆಲ್ಮೋಸ್ಟ್ 1-2 ಟೈಮ್ ತೊಗೊಂಡು ಬಂದು ವೇಸ್ಟ್ ಮಾಡಿದೆ. ಟೀ ಚೆನ್ನಾಗಿರಲಿಲ್ಲ. ಇದನ್ನು ಕೇಳಿದೆ, ತುಂಬ ಚೆನ್ನಾಗಿದೆ ಅಂದರು. ಸ್ವಲ್ಪ ಶುಗರನ್ನು ಕಮ್ಮಿ ಮಾಡೋಣ, ಶುಗರ್ ಐಟಮ್ ಎಲ್ಲ ಸ್ವಲ್ಪ ಬೆಲ್ಲ ಯೂಸ್ ಮಾಡೋಣ ಅಂಥೇಳಿ ಟೀನ ಮಾಡ್ತಾಯಿದ್ದೆ. ಹೇಗಿರುತ್ತೆ ಏನು ಅಂತ ನೋಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಚೆನ್ನಾಗಿತ್ತು ಟೇಸ್ಟು. ಆದಷ್ಟು ಶುಗರ್ನ ಅವಾಯ್ಡ್ ಮಾಡಬೇಕು ಅಂದ್ಬಿಟ್ಟು ಬೆಲ್ಲನ ಯೂಸ್ ಮಾಡೋಣ ಅಂಥೇಳಿ ಬೆಲ್ಲದ ಟೀನ ಮಾಡಿದ್ದೆ ಇವತ್ತು. ಅದಾಯಿತು. ನೈಟು ನಾನು ಮಲ್ಕೊಂಡ್ಬಿಟ್ಟೆ. ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮಾರ್ನಿಂಗು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನನ್ನ ಹಸ್ಬೆಂಡು 20 ಡೇಸ್ ಆಫ್ಟರ್ ಡ್ಯೂಟಿಗೆ ಹೋಗ್ತೀನಿ ಫಸ್ಟ್ ಡೇ ಅಂತೇಳಿ ಹೋಗ್ತಾಯಿದ್ದಾರೆ. ಏನೋ ಒಂಥರ 20 ಡೇಸಿಂದ ಜೊತೆಯಲ್ಲಿದ್ದರು, ಪೇಯ್ನು ಎಲ್ಲ ಇತ್ತು. ಸೊ ಇವತ್ತು ಹೋಗ್ತೀನಿ ನೋಡೋಣ ಅಂಥೇಳಿ, ಮನೇಲಿ ಇರೋಕ್ಕಾಗಲ್ಲ ಅಂಥೇಳಿ ಹೊರಡ್ತಾ ಇದ್ದಾರೆ. ಸರಿ ಓಕೆ ಅಂಥೇಳಿ ಮಗ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾ ಇದ್ದ. ಕೊಡಿಸ್ಬಿಟ್ಟು ಹಾಗೆ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋಗ್ತೀನಿ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಬಾಯಿ ಹೇಳಿ ಒಳಗಡೆ ಬಂದೆ. ಈ ರೀತಿ ಆಯಿತು. ಏನೇ ಆಗಲಿ, ನೋವು ಏನಿರುತ್ತೆ ಅದನ್ನು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಕಷ್ಟ ಏನು ಅಂತ. 20 ಡೇಸಿಂದ ಅವ್ರು ಎಷ್ಟು ನೋವು ತಿಂದಿದ್ದಾರೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಹೀಗೆ ಫೈನಲಾಗಿ ರಿಕವರಿ ಆಗ್ತಾಯಿದ್ದಾರೆ. ಅದೇ ಖುಷಿ ಅಂತಲೇ ಹೇಳ್ಬೋದು. ಮಗನ ಕರ್ಕೊಂಡು ಐಸ್ ಕ್ರೀಮ್ ಬೇಕು ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ದೆ. ನಮ್ಮ ದೊಡ್ಡವನಿಗೆ ಹುಷಾರಿರಲಿಲ್ಲ, ಹಾಗಾಗಿ ಚಿಕ್ಕವನು ಮಾತ್ರ ಹೋಗ್ತಾಯಿದ್ದಾನೆ. ದೊಡ್ಡವನು ಇನ್ನೂ ಸ್ವಲ್ಪ ಜ್ವರ ಇತ್ತು. ಸೊ ಹಾಗಾಗಿ ಚಿಕ್ಕವನ್ನ ಕರ್ಕೊಂಡು ಹೋಗ್ತಾಯಿದ್ದಾರೆ. ಫೈನಲಾಗಿ 20 ಡೇಸ್ ಆಫ್ಟರ್ ಡ್ಯೂಟಿಗೆ ಹೋಗ್ತಾಯಿದ್ದಾರೆ. ಓಕೆ ಫೈನ್ ಅಂತೇಳಿ ಅವ್ರಿಗೆ ಬಾಯ್ ಮಾಡಿ ಒಳಗಡೆ ಬಂದೆ. ಹಾಯ್ ಯಶ್. ಹಾಯ್ ಮಮ್ಮಿ. ಏನು ಐಸ್ ಕ್ರೀಮ್ ಕತೆ ಇವತ್ತು? ಅಮ್ಮ ನೀನು ತಿಂದಲ್ಲ, ಅದಕ್ಕೆ ನಾನು ತಿಂತಿದ್ದೀನಿ. ನಾನು ಮೊನ್ನೆ ತಿಂದಿದ್ದಕ್ಕೆ ನೀನು ಇವತ್ತು ತಿಂತಾಯಿದ್ದೀಯಾ? ಯಾರು ಕೊಡಿಸಿದ್ದು? ಅಪ್ಪ. ಎರಡು ನಿನಗೇನಾ? ನಿಂಗೊಂದು ನಂಗೊಂದು. ನಂಗೊಂದು ನಿಂಗೊಂದಾ? ಎರಡು ನನಗೆ ಕೊಟ್ಬಿಡು. ಕೊಡಕ್ಕಲ್ಲ? ಇಲ್ಲ, ನಿಂಗೊಂದೇ ನಂಗೆ ಒಂದು. ಅಣ್ಣಂಗೆ?
ಅನ್ನಂಗಿಲ್ಲ ಹಂಗೆ ಶೀತ ಆಗಿಲ್ವಾ? ಜ್ವರ ಬಂದೈತಲ್ಲ ಅದಕ್ಕೆ ಹ್ಮ್ ಯಾರಪ್ಪ ಹೇಳ್ತಾ? ಹ್ಮ್ ಸರಿ ಆಯಿತು, ಬಾಯ್. ಹ್ಞೂ ತಿನ್ನು ಆಯಿತು. ನಾನು ತಿನ್ನಲ್ಲ. ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೆನೆ ಮಾಡಿದ್ದೆ, ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ. ಸೊ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಬ್ಬಕ್ಕೆಲ್ಲ ಹಾಕ್ಕೊಂಡಿದ್ದು ಡ್ರೆಸ್ಸಸ್ ಎಲ್ಲ ವಾಶ್ ಮಾಡಿ, ಸ್ಯಾರೀಸ್ ಎಲ್ಲ ಈಗ ಟೆರಸ್ಗೆ ಹೋಗಿ ಒಣ ಹಾಕ್ಬಿಟ್ಟು ಬಂದು ಕೆಲಸ ಎಲ್ಲ ಮುಗೀತು. ಈಗ ಒಂದು ಸ್ವಲ್ಪ ಹೊತ್ತು ಹಾಗೆ ಲೈವ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿಕೊಂಡೆ. ಆ್ಯಂಡ್ ಇವತ್ತಿಂದ ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋದರು. 20 ಡೇಸ್ ಆದಮೇಲೆ ಡ್ಯೂಟಿಗೆ ಹೋಗಿದ್ದಾರೆ. ನೋಡೋಣ ಇವತ್ತು ಹೇಗಿರುತ್ತೆ ಏನು ಎತ್ತ ಅನ್ನೋದು ನನಗೂ ಗೊತ್ತಿಲ್ಲ. ಹೋಗ್ಬಿಟ್ಟು ಬರ್ತೀನಿ, ಪೇಯ್ನ್ ಏನಾರ ಆದರೆ ವಾಪಸ್ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಸರಿ, ಮನೇಲಿ ಕೂತು ಬೇಜಾರು, ಹೋಗ್ಬಿಟ್ಟು ಬರ್ತೀನಿ, ನಂಗೆ ಇರೋಕ್ಕಾಗ್ತಾಯಿಲ್ಲ ಅಂತೇಳಿ ಹೋಗಿದ್ದಾರೆ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ, ಹೇಗೆ ಹೋಗಿ ಬಂದರು ಏನು ಎತ್ತ ಅನ್ನೋ ನಾನು ಡೀಟೇಲಾಗಿ ಹೇಳ್ತೀನಿ. ಹೀಗೆ ಇವಾಗ ಊಟ ಎಲ್ಲ ಆಯಿತು. ಊಟ ಮುಗಿಸಿ ನನ್ನ ದೊಡ್ಡ ಮಗನಿಗೂ ಸ್ವಲ್ಪ ಜ್ವರ ಕಮ್ಮಿ ಆಗಿದೆ, ಪರವಾಗಿಲ್ಲ. ಆಲ್ಮೋಸ್ಟು ಇಬ್ಬರು ಟಿ ವಿ ನೋಡ್ತಾ ಇದ್ದಾರೆ ಹಾಲಲ್ಲಿ. ಹೀಗೆ ಕೆಲಸ ಎಲ್ಲ ಮುಗೀತು. ಸರಿ, ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತೇಳಿ ಮಾಡಿಕೊಂಡೆ. ಹೀಗಿದೆ, ಏನೋ ಗೊತ್ತಿಲ್ಲ, ಒಂದು ಹೆಚ್ಚು ಕಮ್ಮಿ 20 ಡೇಸ್ 1 ಮಂತಿಂದ ವೀಡಿಯೋ ಮಾಡೋಕ್ಕೂ ಎನರ್ಜಿ ಇಲ್ಲ. ಆ್ಯಂಡ್ ಏನೋ ಅಂದರೆ ಮನೇಲಿ ಒಬ್ಬರಾದ್ಮೇಲೆ ಒಬ್ರಿಗೆ ಹುಷಾರಿಲ್ಲ, ಸಮಸ್ಯೆಗಳು ಜಾಸ್ತಿ, ಅದು ಇದು ಸಿಕ್ಕಾಪಟ್ಟೆ. ನನಗಂತೂ ಏನಪ್ಪ ಇದು ಹಣೆ ಬರ ಅನ್ನೋ ಥರ ಫೀಲ್ ಆಗಿಬಿಟ್ಟಿದೆ, ಹಿಂಗಾಗಿದೆ. ನೋಡುವ ಮುಂದೆ ಬರೋ ದಿನದಲ್ಲಿ ದೇವರ ಕೃಪೆ, ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ ಹೀಗೆ ನೋಡ್ತಾ ಇರಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾರೇ ಆದರೂ ಅಷ್ಟೇ, ಏನೋ 1 ಟೈಮು ಸರಿ, 2 ಟೈಮ್ ಸರಿ, ಇದೇ ಥರ ಪ್ರತಿ ಸತಿ ಆಗ್ತಾಯಿದ್ರೆ ಎಷ್ಟು ಅಂತ ನೋಡೋದಲ್ವ. ನಮ್ಮನೆಯವ್ರಿಗಂತೂ 20 ಡೇಸಿಂದ ಅದು ಅನುಭವಿಸ್ತಾರೆ, ಮಾತ್ರ ಗೊತ್ತಿರುತ್ತೆ. ನೋಡೋರಿಗೆ ಚಿಕ್ಕದು ಅನಿಸ್ಬೋದು, ಬಟ್ ಅದನ್ನು ನೋಡಿ ಹತ್ರದಲ್ಲಿದ್ದು ಆ ಪೇಯ್ನ ನೋಡಿದವ್ರಿಗೆ, ಅನುಭವಿಸಿದವ್ರಿಗೆ ಅದ್ರದ್ದು ಬೆಲೆ ಏನು ಅಂತ ಗೊತ್ತಿರುತ್ತೆ. ಒಂದು ಜ್ವರ ಬಂದಿದೆ, ನನ್ನ ಮಗನ 3 ಡೇಸಿಂದ ಹುಷಾರಾಗ್ತಾಯಿದೆ, ಹೋಗ್ತಾಯಿದೆ, ಬರ್ತಾಯಿದೆ, ಇದೇ ಥರ ಆಗ್ತಾಯಿದೆ. ಇವತ್ತು ಕಮ್ಮಿ ಆಗಿಲ್ಲ ಅಂದರೆ ನಾಳೆ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ದಾರೆ, ಅವ್ನಿಗೆ ಮಾಡಿಸ್ಬೇಕು. ಇದು ಬೇರೆ ಸಮಸ್ಯೆ, ಗೊತ್ತಿಲ್ಲ. ಓಕೆ, ಹೀಗೆ ನೋಡ್ತಾಯಿರಿ. ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಿಂದೆ ಮಾಡೋಕ್ಕಾಗಲಿಲ್ಲ, ಮಕ್ಕಳು ಎಲ್ಲ ಮಲಗಿದ್ದಾರೆ. ಟೈಮ್ ಬಂದು 5 o'clock ಏನೋ ಆಗಿದೆ. ಹಸ್ಬೆಂಡ್ ಡ್ಯೂಟಿಯಿಂದ ಬಂದು ಒಂದು ಡ್ಯೂಟಿ ಮಾಡ್ಕೊಂಡು ಮನೆಗೆ ಬಂದಿದ್ದಾರೆ. ಏನೋ ಮಧ್ಯಾಹ್ನ ಊಟ ಮಾಡಲಿಲ್ಲಂತೆ. ಸರಿ, ಒಂದು ಎಗ್ ರೈಸ್ ಇತ್ತು, ಸರಿ ಊಟ ಹಾಕ್ಕೊಡೋಣ ಅಂತೇಳಿ ಬಿಸಿ ಮಾಡ್ತಾಯಿದ್ದೀನಿ ಎಗ್ ರೈಸ್ನ. ಈಗ ಹಾಕ್ಕೊಟ್ಬಿಟ್ಟು ಅದ್ರ ಜೊತೆಗೆ ಹಾಫ್ ಬಾಯ್ಲ್ ಬೇಕಂತೆ, ಹಾಫ್ ಬಾಯ್ಲ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಹೀಗೆ ಮನೇಲಿ ಕೂತು ಬೇಜಾರು ಅಂತ ಫಸ್ಟ್ ಡೇ ಹೋಗಿದ್ರು. ಹೇಗಿತ್ತು ಏನು ಇರ್ತ ಅನ್ನೋದನ್ನ ಹೇಳಲಿಲ್ಲ ನಾನು. ಜಸ್ಟ್ ಬಂದು ಹೊಟ್ಟೆ ಹಸಿದೈತೆ, ಊಟ ಹಾಕ್ಕೊಡೊಂದು ಹಾಕ್ಕೊಡ್ತಾಯಿದ್ದೀನಿ. ಸೊ ಹೀಗೆ ಸದ್ಯಕ್ಕೆ ಸ್ವಲ್ಪ ತಿಂದು ಆಮೇಲೆ ಏನಾದರೂ ಮಾಡಿಕೊಡೋಣ ಅಂತೇಳಿ ಒಂದು ಹಾಫ್ ಬಾಯ್ಲ್ ಹಾಕಿ ಕೊಡೋಣ ಅಂತ. ನಾನು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಹಾಗೆ ಮಲಗಿದೆ. ಇವಾಗ ಹೋಗಿ ಟೀ ಮಾಡ್ಕೊಂಡು ಕುಡಿಬೇಕು ಸ್ವಲ್ಪ. ಈ ಸಂಡೇ ಅಂದರೆ ಮಕ್ಕಳು ಮಲಗಿಸ್ಬಿಟ್ರೆ 1 hour ರೆಸ್ಟ್ ಮಾಡ್ಕೊಬೋದಿಲ್ಲ ಅಂದರೆ ಆಗಲ್ಲ. ಬಿಸಿ ಎಗ್ ರೈಸ್ ಬೆಳಗ್ಗೆ ಮಾಡಿದ್ದೆ, ಏನೋ ಅವ್ರ ಪಾಲಿಸ್ತಿತ್ತೇನೋ ಉಳ್ಕೊಂಡಿತ್ತು. ಸೊ ಹಾಕ್ಕೊಡ್ತಾಯಿದ್ದೀನಿ, ತಿಂತಾಯಿದ್ದಾರೆ. ಇವಾಗ ಇನ್ನೊಂದು ಕಡೆ ಆಮೇಲೆ ರೆಡಿ ಆಗ್ತಾಯಿದೆ, ಮಾಡಿಕೊಟ್ಬಿಟ್ಟು ಸಿಗ್ತೀನಿ. ಓಕೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. 2 ಡೇಸ್ ವ್ಲಾಗ್ ಕಂಟಿನ್ಯೂಟಿ ಇತ್ತು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಇವತ್ತಿನ ವ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.